ಹಾಯ್ ಹಲೋ, ನಾನು ನಿಮ್ಮ ಹರ್ಷಿತಾ ಗೌಡ ಮಾತಾಡ್ತಿರೋದು. ಸೊ ಇವತ್ತೇನು ರೆಸಿಪಿ ಏನಪ್ಪ ಅಂದರೆ ಗೊಡ್ಡು ಖಾರ. ಸೊ ಅಂದರೆ ಉಪ್ಸಾರು ಖಾರ. ಕೆಲವು ಕಡೆ ಒಂದೊಂದು ಥರ ಕರೀತಾರೆ. ಸೊ ನಮ್ಮ ಕಡೆ ಉಪ್ಸಾರು ಖಾರ ಅಂತ ಕರಿತೀವಿ, ಕೆಲವ್ರು ಗೊಡ್ಡು ಖಾರ ಅಂತ ಕರೀತಾರೆ. ಸೊ ಅದನ್ನು ಮಾಡೋದು ಹೇಗೆ, ಅದಕ್ಕೆ ಏನೇನು ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ, ಬನ್ನಿ ಗೈಸ್. ಮೊದಲನಾಗಿ ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಆಗ ಮೆಣಸಿನ್ಕಾಯಿ, ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ, ಹುಣಸೆಹಣ್ಣು. ಮೊದಲು ಬಾಣಲೆ ಇಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಬೇಕು ಮೆಣಸಿನ್ಕಾಯಿನ. ಅಂದರೆ ಸ್ವಲ್ಪ ಎಲ್ಲ ನೀಟಾಗಿ ಒಂದು 80% ಹುರ್ಕೊಬೇಕು. ಸೊ ಹುರ್ಕೊಂಡು ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕೋಬೇಕು ಗೈಸ್. ಮೆಣಸಿನ್ಕಾಯಿ ಹುರ್ಕೊಂಡಾದ್ಮೇಲೆ ಒಂದು ಜಾರ್ ತೊಗೊಂಡು, ಸೊ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಜಾರ್ ತೊಗೊಳ್ಳಿ, ಚಿಕ್ಕದು ಇಲ್ಲ ದೊಡ್ಡದು. ಎಲ್ಲ ಇಟ್ಕೊಂಡಿರೋಂಥ ಮೆಣಸು, ಜೀರಿಗೆ, ಕಾಯಿ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕೋಬೇಕು. ನಾನೊಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ, ನೋಡೋಣ ಕ್ವಾಂಟಿಟಿ ಎಷ್ಟಾಗುತ್ತೆ ಅಂತ. ಹಾಕೊಂಡಾದ್ಮೇಲೆ ಹುಣಸೆಹಣ್ಣು, ಹುಣಸೆಹಣ್ಣು ಅದ್ರ ಜೊತೆ ಫಸ್ಟೇ ಸೇರಿಸ್ಕೊಂಡ್ಬಿಡ್ಬೇಕು. ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಗೈಸ್ ಉಳಿದಿರೋಂತಹ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಮತ್ತೆ ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು ಗೈಸ್. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ಥರ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಬೇಗನೂ ಮಾಡ್ಕೋಬೋದು. ಸೊ ಮಾಡ್ಕೊಂಡಿದ್ದನ್ನು ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ನಿಮಗೆ ಕಾಯಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ಯೂಸ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್.